ಎಸ್, ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂತಹ ಹೇಮಂತ್ ರಾವ್ ಸರ್ ಅವರು ಇವಾಗ ನಿರ್ಮಾಣದತ್ತ ಕೈ ಹಾಕಿದ್ದಾರೆ. ಎಸ್, ಅಜ್ಞಾತವಾಸಿ ಅನ್ನೋ ಸಿನಿಮಾದ ಮೂಲಕ ಇವಾಗ ನಿರ್ಮಾಣಕ್ಕೆ ಕೈ ಹಾಕಿರುವಂಥದ್ದು. ಸದ್ಯ ಇವತ್ತು ನಮ್ಮೊಟ್ಟಿಗೆ ಹೇಮಂತ್ ರಾವ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಇವಾಗ ನಿರ್ದೇಶನದಿಂದ ನಿರ್ಮಾಣದತ್ತ ಹೋಗಿದ್ದೀರಾ. ಸೊ ಹೆಂಗೆ ಸರ್, ಆ ಥಾಟ್ ಪ್ರೊಸೆಸ್ ಹೆಂಗೆ ಬಂತು? ಥಾಟ್ ಪ್ರಾಸೆಸ್ ಏನಿಲ್ಲ ಮೇಡಮ್, ಈ ಥರ ಕತೆಗಳು ಮಾಡಬೇಕು ಅನ್ನೋದು ನನ್ನ ಆಸೆ. ಬುದ್ಧಿವಣ್ಣ ಮಾಡ್ಬೇಕಾದ್ರೆ ನಾನು ಪ್ರೊಡ್ಯೂಸರ್ಗೆ ತುಂಬ ಓಡಾಡಿದ್ದೆ. ಸೊ ಅವಾಗ ನಾವು ಮಾತಾಡ್ಕೊತಾ ಇದ್ದಿದ್ದು, ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು, ಈ ಥರ ಕತೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು ಪ್ರೊಡ್ಯೂಸರ್ ಹುಡ್ಕೋಕ್ಕೆ ಅಂತ. ನಾವು ಚೆನ್ನಾಗಿ ನಮ್ಮ ಕೆರಿಯರೆಲ್ಲ ಚೆನ್ನಾಗಾದರೆ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಒಂದು ಆಸೆ ಇತ್ತು. ಅವರು ರಕ್ಷಿತ್ ಅವರು ಅದನ್ನು ಪರವಾಗಿ ಅದನ್ನು ಸುಮಾರು ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ಯಾರೆ. ಸೊ ಅದೇ ನಿಟ್ಟಿನಲ್ಲಿ ನಾನು ಚೆನ್ನಾಗಿರೋ ಕತೆಗಳು ಅಂದರೆ ಈ ಥರ ಸಬ್ಜೆಕ್ಟ್ಗಳಿಗೆ ಪ್ರೊಡ್ಯೂಸರ್ಗಳು ಅಂದರೆ ಕಷ್ಟ. ಬಿಕಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ, ಇದಿಲ್ಲ ಅಂತ ಯೋಚನೆ ಮಾಡ್ತಾರೆ. ನಂಗೆ ಗೋದಿಬಣ್ಣಗೂ ಅದನ್ನೇ ಹೇಳಿದರು. ಸೊ ನನಗನ್ಸಿದ್ದು ಒಳ್ಳೆ ಕತೆಗಳಿಗೆ ಜಾಗ ಮಾಡಬೇಕು. ಆ ಥರ ಕತೆಗಳು ನಾವು ಹೇಳಬೇಕು ಅಂತ ಆಸೆ ಇದ್ದರೆ ನಾವೇ ಅದನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರೊಡ್ಯೂಸರ್ ಆಗಿರೋದು. ಸೊ ಒಳ್ಳೆ ಕತೆ ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ತುಂಬ ಒಳ್ಳೆಯ ಒಂದು ಟೆಕ್ನಿಕಲ್ ತಂಡ ಇದೆ, ಅದ್ಭುತವಾದ ಸ್ಟಾರ್ ಕಾಸ್ಟ್ ಇದೆ, ಆ್ಯಂಡ್ ಒಳ್ಳೆಯ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಜನಾರ್ದನ್ ಗುಲ್ಟು ಅಂತ ಒಂದು ಅದ್ಭುತ ಸಿನಿಮಾ ಕೊಟ್ಟರಂಥ ಡೈರೆಕ್ಟರ್. ಸೊ ಅವರು ನನ್ನ ಮೊದಲನೇ ನಿರ್ಮಾಣದಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಅನ್ನೋದು ನನ್ನ ದೊಡ್ಡ ಹೆಮ್ಮೆ. ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಥಿಯೇಟರ್ ಹತ್ರ ಜನ ಬರೋದಿಲ್ಲ ಅನ್ನೋ ಕೂಗು ಒಂದು ಕಡೆ ಇದ್ದರೆ, ಈಗ ಅದು ಬೇರೆ IPL ಕೂಡ ನಡೀತಾ ಇರುವಂಥದ್ದು. ಸೊ ಈ ಟೈಮಲ್ಲಿ ನೀವು ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ ಇದ್ದೀರಾ. ಸೊ ಇದು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ಅಂತ? ಅಲ್ಲ, ಸಿನಿಮಾ ರಿಲೀಸ್ ಮಾಡೋದು ಯಾವತ್ತೂ ಚಾಲೆಂಜೇ. ಬಟ್ ಒಳ್ಳೆ ಸಿನಿಮಾ ಕೊಟ್ಟರೆ ಜನರು ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ನಾನು ನೋಡಿದ್ದೀನಿ, ಆ್ಯಂಡ್ ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನನ್ನ ಕೆರಿಯರಲ್ಲಿ ನಾನು ಜನರನ್ನ ನಂಬಿ ಒಳ್ಳೆ ಸಿನಿಮಾಗಳಿಗೆ, ಒಳ್ಳೆ ಕತೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಸಿನಿಮಾ ಮಾಡಿರೋದು. ಸೊ ಅದು ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ನೀವು ಒಬ್ಬರು ನಿರ್ದೇಶಕರಾಗಿರೋದ್ರಿಂದ ನೀವು ಈ ಸಿನಿಮಾದ ನಿರ್ದೇಶನದ ಹತ್ರ ಕಾಂಟ್ರಿಬ್ಯೂಟ್ ಎಷ್ಟಿದೆ ನಿಮ್ಮದು ಕೂಡ ಅಂತ? ಇಲ್ಲ, ನಿರ್ದೇಶನದ ನನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಯಾಕೆಂದರೆ ನಮ್ಮ ಪ್ರೊಡ್ಯೂಸರು. ಸೊ ನನ್ನದೇ ಅದೊಂದು ಜವಾಬ್ದಾರಿಗಳಿರುತ್ತೆ, ಅದನ್ನು ನಾನು ನಿಭಾಯಿಸಿದ್ದೀನಿ. ಈ ಸಿನಿಮಾದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಒಳ್ಳೆಯ ವಿಷಯ ಅಂದರೆ ಅವ್ರವ್ರ ಕೆಲಸನ ಎಲ್ಲರೂ ಅವ್ರವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಅವ್ರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಸಿನಿಮಾಟೋಗ್ರಫರ್ ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೆಲಸದಲ್ಲಿ ನಾವು ಖುಷಿ ಕಂಡ್ರೆ ಆಡಿಯನ್ಸ್ಗೆ ಅದು ಗೊತ್ತಾಗತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಅದು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಮುಂದೆ ಒಳ್ಳೊಳ್ಳೆ ಕತೆ ಬಂದರೆ ವಾಪಸ್ ನಿರ್ಮಾಣ ಮಾಡ್ತೀರಾ? ಖಂಡಿತ, ಅದೇ ಅಲ್ಲ ಉದ್ದೇಶ. ನನ್ನ ಸಂಸ್ಥೆ ಶುರು ಮಾಡಿರೋದು ಅದೇ, ನಮ್ಮ ತಾಯಿ ಹೆಸರಲ್ಲಿ ಶುರು ಮಾಡಿರೋದು. ನನ್ನ ಗುರಿನೂ ಅದೇ, ಒಳ್ಳೆ ಕತೆಗಳು ಬಂದರೆ ಖಂಡಿತವಾಗೂ ಇನ್ನೂ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಬೇಕು, ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋದೇ ಉದ್ದೇಶ. ನೆಕ್ಸ್ಟ್ ರಕ್ಷಿತ್ ಶೆಟ್ಟಿ ಅವ್ರಿಗೆ ಏನಾದರೂ ಡೈರೆಕ್ಷನ್ ಮಾಡ್ತೀರಾ? ಇಲ್ಲ, ರಕ್ಷಿತ್ಗೆ ನಾನು ಖಂಡಿತ ಡೈರೆಕ್ಷನ್ ಮಾಡ್ತಿದ್ದೆ. ಅದಕ್ಕೆ ಅವ್ರದ್ದು ಒಂಥರ ಪ್ರತಿ ಕಥೆಯಲ್ಲೂ ನಾನು ರಕ್ಷಿತ್ನ ಕಾಣ್ತೀನಿ. ಸೊ ರಕ್ಷಿತ್ ಜೊತೆ ಸಿನಿಮಾ ಖಂಡಿತ ಮಾಡ್ತೀನಿ. ಬಟ್ ಅವರು ಇವಾಗ ಸದ್ಯಕ್ಕೆ 2 ಸಿನಿಮಾ ಮಾಡ್ತಾ ಇದ್ದಾರೆ. ಅದರ ನಂತರ ಖಂಡಿತವಾಗಿ ವರ್ಕ್ ಮಾಡ್ತೀನಿ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಏನಿಲ್ಲ, ನನಗೆ ಟ್ರೈಲರ್ ನೋಡಿ, ಟ್ರೈಲರಲ್ಲಿ ನಾವು ಏನು ಶ್ರಮ ಪಟ್ಟಿದ್ದೀವಿ, ಇಡೀ ತಂಡ ಏನು ಶ್ರಮ ಪಟ್ಟಿದೆ ಅನ್ನೋದು ಕಾಣಿಸುತ್ತೆ. ಅದನ್ನು ನೋಡಿ ನಿರ್ಧಾರ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ ಸಿನಿಮಾ. ಥ್ಯಾಂಕ್ ಯು. ಓಕೆ, ಇದಿಷ್ಟು ನಿರ್ಮಾಪಕ ಹೇಮಂತ್ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ ಅಶೋವೇಗ, ನ್ಯೂಸ್, ಬೆಂಗಳೂರು.